ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸುಮ್ಮನೆ ಶಾಲೆಗೆ ಹೋಗಿ ಮಗನೇ ತಲೆ ಕೆತ್ತಿ ಬೇಡ. ಏನಪ್ಪ ಅದು ಫೋನ್ ಬಿಡು, ಪರವಾಗಿಲ್ಲ, ಕಟ್ ಮಾಡೋದನ್ನ ಫಸ್ಟ್. ಆಕ್ಚುಲಿ ನಾವು ಹೊರಡ್ಬೇಕು. ಹೌದಾ? ಇಬ್ರು ಅಮಲ್ಕೆ ಹೇಳ್ತಿರಲ್ಲ. ಹೋಗ್ಬೇಕಮ್ಮ, ಹೋಗ್ ಬರ್ತೀರಾ? ಆಯ್ತು, ಬಾಯ್, ಹೋಗ್ ಬನ್ನಿ. ಸರ್, ಹೋಗಕ್ಕಿನ ಮುಂಚೆ ನನ್ನ ಅಭಿಮಾನಿ ದೇವ್ರುಗಳಿಗೆ ಕೊನೆದಾಗ ಒಂದು ಪಂಚ್ ಡೈಲಾಗ್ ಹೊಡೆಯಲ್ಲ ಸರ್. ಬಾಯ್ ಗಾಯ್ಸ್, ಬಾಯ್. ಈ ನಿಮ್ಮ ನ್ಯೂ ಇಯರ್ ಈವೆಂಟ್ ನಮ್ಮ ಜಡ್ಜಸ್ಗೆ ಎಷ್ಟು ಇಷ್ಟ ಆಯ್ತು ಅಂತ ಕೇಳೋಣ. ಬಟ್ರೆ ಅದು ಈ ಶಾಮಿಯಾನ ಹಾಕೋದು ನೋಡಿದಾಗ ಒಂದು ಜೋಕ್ ನೆನಪಾಯ್ತು ನಂಗೆ. ಏನ್ ಸರ್? ಯಾವ್ದೋ ಹಂಗೆ ಒಂದು ಬೋರ್ ಸಭೆ ನಡೀತಾ ಇತ್ತಂತೆ. ಎಲ್ಲ ಜನ ಎದ್ದೋಗ್ತಾ ಇದ್ರಂತೆ. ಈ ಹಾಡೋರು ಕುಣಿಯೋರೆಲ್ಲ ಕುಣಿತಾನೆ ಇದ್ರಂತೆ. 1,000 ಜನ ಸೇರಿದವರು ಕೊನೆಗೆ ಒಬ್ಬನೇ ಉಳ್ಕೊಂಡಿದ್ದಾನೆ. 2 ತಾಸಾದ್ರೂ ಎದ್ದೇಳ್ತಾ ಇಲ್ಲ ಅವನು. ಎಲ್ಲಾ ಫಂಕ್ಷನ್ ಮುಗಿಸ್ಬಿಟ್ಟು ಅವನು ಒಬ್ಬನಿಗೋಸ್ಕರನಾದ್ರೂ ಮಾಡ್ಬೇಕಲ್ಲ, ಪ್ರೇಕ್ಷಕ ಮಹಾಪ್ರಭು ಅವನು. ಅವನ ಹತ್ರ ಹೋಗಿ ಕೈ ಮುಗಿದು, ತುಂಬಾ ಥ್ಯಾಂಕ್ಸ್ ಸರ್, ಎಲ್ಲರೂ ಎದ್ದೋದ್ರು, ನೀವು ಒಬ್ರು ಕೂತಿದ್ರಿ. ಯಾರು ಸ್ವಾಮಿ? ಮಹಾಸ್ವಾಮಿ ತಾವು. ನಾನು ಶಾಮಿಯಾನ ಬಾಡಿಗೆ ಅಂತ ಅಂದಂತೆ. ಅದ್ರದ್ದು ರೆಪ್ರೆಸೆಂಟೇಟಿವ್ ತರ ಕಂಡ ಇವನು ಹುಲಿ. ನನಗೆ ಈ ವೇದಿಕೆಗೆ ನಾನು ಪ್ರೋಗ್ರಾಮ್ ಡೈರೆಕ್ಟರ್ ಶರಣನ್ ಹತ್ರ ಹೇಳ್ತಾ ಇದ್ದೆ, ಒಂದು ಬೆಲ್ಲಿ ಡ್ಯಾನ್ಸು, ಒಂದು ಬೇರೆ ಬೇರೆ ತರದ್ದೆಲ್ಲ ಮಿಕ್ಸ್ ಮಾಡ್ಬೇಕು ಕಣ ಅಂತ ತುಂಬಾ ಹಿಂದೆ ಮಾತಾಡ್ತಿದ್ದೆ. ಅದು ಇವತ್ತು ನಿಜ ಅನ್ಸ್ಬಿಡ್ತು. ನೀವು ಡ್ಯಾನ್ಸ್ ಮಾಡಿದ್ ನೋಡಿದಾಗ ಚೆನ್ನಾಗಿ ಮಾಡ್ತೀರಿ ಡ್ಯಾನ್ಸ್. ಈಗ ನಮ್ಮ ಎಲ್ಲ ನಾಡಿನ ಜನತೆಯ ಪರವಾಗಿ ನಮ್ಮ ಅದ್ಭುತವಾದಂಥ ನಿರ್ದೇಶಕರು ವೇದಿಕೆ ಮೇಲೆ ಹೋಗಿ ಬಾಬೆ ಡ್ಯಾನ್ಸ್ ಆಡಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಬಾರಿಗೆ ಜಿ ಕನ್ನಡದಲ್ಲಿ ನಿಮ್ಮೆಲ್ಲರ ಕೋರಿಕೆಯ ಮೇರೆಗೆ ಜುಗಲ್ ಬಂದಿ ನಡೆಯಲಿದೆ. ರಮೋಲಾ ಬೆಲ್ಲಿ ಡ್ಯಾನ್ಸರ್ ಫ್ರಮ್ ಸೌದಿ ಅರೇಬಿಯಾ. ಇವರಿಗೆ ಕಾಂಪಿಟೇಷನ್ ಕೊಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮ್ಮ ತಾರಮ್ಮ. ಗಂಡ ಫ್ರಾಡ್ ಮೈಂಡೆಡ್ ಆಗಿ ಅಂತ ಹೇಳಿ ಒಂದ್ 2 ವರ್ಷ ಕೆಲಸ ಮಾಡ್ಕೊಂಡ್ಯಾನೆ. ಇದರಿಂದ ಸೋಷಿಯಲ್ ಮೀಡಿಯಾ ಅನ್ನೋ ಹುಚ್ಚಿಡದಂತ ಹೆಂಡತಿ ಮನೆಯಲ್ಲಿರೋ ಗಂಡನಿಗೆ ಟಾರ್ಚರ್ ಕೊಟ್ಟು ನೆಮ್ಮದಿಯಾಗಿರೋ ಮನೆಯಲ್ಲಿ ವೆರೈಟಿ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡಿರೋದು ಹೇಗೆ, ಇದನ್ನ ತೋರ್ಸೋದಕ್ಕೆ ಬರ್ತಾರೆ. ಲೆಟ್ಸ್ ವೆಲ್ಕಮ್ ಜೂನಿಯರ್ ರಾಜು ತಾಳಿಕೋಟೆ ಮಹಾಂತೇಶ್, ಭಾರತ್ ಹಾಸನ್, ಕೋಲಾರದ ಸೊಸೆ ಮಾನ್ಸಿ, ಭರ್ಜರಿ ಬ್ಯಾಚಲರ್ಸ್ ನ ಸಂಜನಾ ಹಾಗೂ ಸೋಷಿಯಲ್ ಮೀಡಿಯಾದ ಆರ್ಟಿಸ್ಟ್ಗಳು. ಸರ್ಪ್ರೈಸ್! ಸಂಕುಚಿತ ಮನಸ್ಸಿನವನು ನಾನಲ್ಲ ಸರ್. ಬ್ರಾಡ್ ಆಗಿ ಥಿಂಕ್ ಮಾಡಬೇಕು. ನಮ್ಮ ಹೆಂಡತಿಯರಿಗೆ ನಾವೇ ಸಪೋರ್ಟ್ ಮಾಡಬೇಕು. ರೀ, ನನ್ ಬಗ್ಗೆನೂ ಸ್ವಲ್ಪ ಹೇಳ್ರಿ. ಅಯ್ಯೋ ಚಿನ್ನ, ನಿನ್ ಬಗ್ಗೆ ಹೇಳ್ದೆ ಇರ್ತಿಲ್ಲ ಚಿನ್ನ. ಸಾರಿ, ಇವಳು ನನ್ನ ಹೆಂಡತಿ ಗುಗ್ಗು ಸಾರ್, ಏನೂ ಅಪ್ಡೇಟ್ ಆಗಿಲ್ಲ. ರೀ, ಅಲ್ಲೆಲ್ಲ ಕರಿ ಡಬ್ಬಗಳಿದೆಯಲ್ಲ, ಅದೇನ್ರಿ? ಅಯ್ಯೋ, ಕರಿ ಡಬ್ಬ ಅಲ್ಲ ಕಣೆ, ಕ್ಯಾಮ್ರಾ ಅಂತ ಏನಂದ್ರೆ ಗೊತ್ತಿಲ್ಲ ಪಾಪ. ಶಿವ, ಕ್ಯಾಮ್ರಾನ ನಿಮಗ್ ಮಾತ್ರ ರೀ ತೋರ್ಸೋದು, ಬೇರೆಯವ್ರಿಗೆಲ್ಲ ತೋರ್ಸಕ್ ಆಗಲ್ಲ ರೀ. ಮುಖ ತೋರ್ಸೋದಮ್ಮ, ಮುಖ ತೋರ್ಸೋದತ್ತೆ. ಎಷ್ಟು ಮುಗ್ದೆ ಕಣೆ ನೀನು, ಒಂಚೂರು ಅಪ್ಡೇಟ್ ಆಗಿಲ್ಲ. ನಾನು ಹೋಗಿ ಬರಲ್ಲ ಆಫೀಸ್ಗೆ. ರೀ, ನನಗ್ ಮನೇಲೇ ಇದು ಬೋರ್ ಆಗ್ತಿದೆ ರೀ, ನಂಗೊಂದ್ ಟಿವಿ ಕೊಡಿಸ್ತೀರಾ? ಟಿವಿ ನೋಡ್ಕೋತ ರಿಮೋಟ್ ಹೊತ್ಕೊಂತ ಕುಂದಿರ್ತೀನಿ. ಇನ್ನು ಯಾವ ಕಾಲದಲ್ಲೇ ಇದೆಯಾ ನೀನು? ಸ್ವಲ್ಪನೂ ಅಪ್ಡೇಟ್ ಆಗಿಲ್ಲ ನೀನು. ಅಪ್ಡೇಟ್ ಆಗ್ಬೇಕಣೆ, ಅಪ್ಡೇಟ್ ಆಗ್ಬೇಕು. ನಿನ್ಗೋಸ್ಕರ ಲಂಡನ್ನಿಂದ ಬರುವಾಗ ಏರ್ಪೋರ್ಟಿಗೆ ಹೋಗಿ ಅಲ್ಲಿಂದ ಇಳಿದು ಮೆಜೆಸ್ಟಿಕ್ ಹೋಗಿ ಒಂದು ಫೋನ್ ತಗೊಂಡ್ಬಂದಿದ್ದೀನಿ, 5G ನೋಡಿಲಿ. ಅಯ್ಯೋ, ಫೋನ್ ಏನ್ರಿ ಇದು? ಇದ್ರೊಳಗೆ ಏನಿರುತ್ತೆ ನಂಗೆ ಗೊತ್ತಿಲ್ಲ. ಅದು ಇದ್ರ ಒಳಗೆ ಏನಿರುತ್ತಾ? ಇವತ್ತು ಎಲ್ಲ ಇದೆ ಕಣೆ. ಪಾಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ. ಅಷ್ಟೇ ಯಾಕೆ, ಜೀವನ ನಡೀತಾ ಇರೋದೇ ಇದರಿಂದ. ಇನ್ಸ್ಟಾಗ್ರಾಮ್ ಅಂದ್ರೆ ಗೊತ್ತಿಲ್ವಾ? ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ಬೋದು, ಪೋಸ್ಟ್ ಮಾಡ್ಬೋದು, ಫೋಟೋ ತಕ್ಕೋಬಹುದು, ಲೈವ್ ಹೋಗ್ಬೋದು. ಹೆಸರಲ್ಲಿ ಇನ್ಸ್ಟಾಗ್ರಾಮ್ ಸವಾಸಕ್ಕೆ ಮಾತ್ರ ಹೋಗ್ಬೇಡಮ್ಮ, ಹೇಳ್ತಾ ಇದ್ದೀನಿ. ಯಾಕೆ ಸರ್ ಇಷ್ಟೊಂದು ಸಂಕುಚಿತ ಮನಸ್ಥಿತಿಯವರ ನೀವು? ನಮ್ಮ ಹೆಂಡತಿರಿಗೆ ನಾವೇ ಸಪೋರ್ಟ್ ಮಾಡ್ಬೇಕು ಸರ್, ಇನ್ಯಾರು ಸಪೋರ್ಟ್ ಮಾಡ್ತಾರೆ? ಬ್ರಾಡ್ ಆಗಿ ಥಿಂಕ್ ಮಾಡಿ ಎಲ್ಲವನ್ನ. ಅದ್ರ ಅನುಭವ ನಿನಗೆ ಆಗತ್ತೆ ಮುಂದೆ. ನೀನು ಏನ್ ಸರ್ ಥಿಂಕ್ ಮಾಡ್ಬೇಕು. ಇಲ್ಲ ಚಿನ್ನ, ನೀನ್ ತಲೆ ಕೆಡಿಸ್ಕೋಬೇಡ. ನಾನ್ ನಿನ್ ಸಪೋರ್ಟ್ಗೆ ಯಾವಾಗ್ಲೂ ಇರ್ತೀನಿ ಕಡೆ. ಹೋಗ್ಲಿ ಬಿಡ್ರಿ, ಎಲ್ಲ ನಿಮ್ ತರ ಇರ್ತಾರ. ಇರು ಚಿನ್ನ, ನಿನ್ನ ಹೆಸರಲ್ಲಿ ಒಂದು ಅಕೌಂಟೇ ಕ್ರಿಯೇಟ್ ಮಾಡ್ಬಿಡ್ತೀನಿ. ಗಂಗಮ್ಮ ಆದ್ರೆ ಲೈಕ್ಸ್ ಫಾಲೋವರ್ಸ್ ಬರಲ್ಲ ಕಣೆ. ಗ್ಲಾಮರಸ್ ಗಂಗು. ಎಂಜಾಯ್ ಮಾಡ್ತಾರೆ ರೀಲ್ಸ್ ನೋಡಿ. ನಾನು ಆಫೀಸ್ಗೆ ಬರ್ತೀನಿ. ಬರಲ್ಲ ಚಿನ್ನ.
ರೀ ಓ ಹುಷಾರು. ಅಯ್ಯೋ ಎಷ್ಟು ಪ್ರೀತಿ ಇದೆಯಾ ನನ್ನ ಮೇಲೆ. ಲವ್ ಯು ಚಿನ್ನ, ಲವ್ ಯು. ನನ್ ಗಂಡ ನನಗೆ ಪ್ರೀತಿಯಿಂದ ಫೋನ್ ಕೊಡ್ಸಿದ್ದಾರೆ. ಇದ್ರಲ್ಲಿ ಎಲ್ಲರೂ ಎಷ್ಟು ಚೆನ್ನಾಗಿ ರೀಲ್ಸ್ ಮಾಡಿದ್ದಾರೆ. ನಾನು ರೀಲ್ಸ್ ಮಾಡ್ಬೇಕಲ್ಲ, ಯಾವ ಸಾಂಗ್ ಮಾಡೋದು? ಈಗಲೇ ಪೋಸ್ಟ್ ಮಾಡ್ತೀನಿ. ಗುಗ್ಗು, ಬೇ ಗುಗ್ಗು. ಐ ಆಮ್ ನಾಟ್ ಗುಗ್ಗು. ಕಾಲ್ ಮೀ ಗ್ಲಾಮರಸ್ ಗಂಗು. ಅಯ್ಯೋ ಗಂಗು ಗಂಗು ಗಂಗು, ಒಂದೇ ದಿನದಲ್ಲಿ ಎಷ್ಟು ಅಪ್ಡೇಟ್ ಆಗ್ಬಿಟ್ಟಿದ್ಯಾ ಚಿನ್ನ. ತುಂಬಾ ಖುಷಿ ಆಗ್ಬಿಡ್ತಿಲ್ಲ ನನಗೆ. ರೀ ಏನ್ ಗೊತ್ತಾ, ಏನು? ನಾನು ರೀಲ್ಸ್ ಮಾಡಿದೀನಿ, ಫೋನ್ ನ ಒಳಗ್ ಬಿಟ್ಟು ಬಂದ್ಬಿಟ್ಟೆ. ನಿಮ್ ಫೋನಲ್ಲೇ ನೋಡ್ರಿ. ನನ್ನ ಫೋನಲ್ಲಿ ಹೆಂಗೆ ನೋಡೋದಾಗುತ್ತೆ? ಫೋನ್ ತಗೊಂಬ. ನನ್ನ ಅಕೌಂಟ್. ಅಯ್ಯೋ ನಿನ್ನ ಅಜ್ಜಿ. ಯಾವುದು ಕಣೆ? ಏನೇ ಚಿನ್ನ, ಒಂದೇ ದಿವಸದಲ್ಲಿ ಇಷ್ಟು ಅಪ್ಡೇಟ್ ಆಗಿದೆಯಾ? 10,000, 20,000 ಮಿಲಿಯನ್ ವ್ಯೂಸು, 10,000 ಲೈಕ್ಸು, 20,000 ಫಾಲೋವರ್ಸು. ಅಯ್ಯೋ ಸೂಪರ್ ಕಣೆ, ಸೂಪರ್. ನೀನ್ ಎಲ್ಲೋ ಹೋಗ್ಬಿಡ್ತೀಯ ಕಣೆ ಇನ್ನೊಂದ್ ಸ್ವಲ್ಪ ದಿವಸದಲ್ಲಿ. ಓಕೆ, ನಾನು ಫ್ರೆಶ್ ಅಪ್ ಆಗಿ ಬರಲಾ? ಬಾಯ್. ರೀ ಓ ಹುಷಾರು. ನಾ ಏನು ಯುದ್ಧ ಮಾಡಕ್ ಹೊಂಟೀನಿ ಎಲ್ಲಿ ಭಾಷಣ ಹೊಂಟಿದ್ದೆ. ಅಲ್ಲ, ನಾನು ಒಬ್ಳೆ ರೀಲ್ಸ್ ಮಾಡಿದ್ದಕ್ಕೇನೆ ಇಷ್ಟು ಲೈಕ್ಸ್ ಬಂದಿದೆ. ಯಾರಾದ್ರೂ ಫೇಮಸ್ ಆಗಿರೋರ್ ಜೊತೆ ಮಾಡಿದ್ರೆ ಯಾರ ಜೊತೆ ಮಾಡೋದು? ಜಗ್ಗೇಶ್ ಸರ್. ಅಯ್ಯೋ ಅವ್ರ ಜೊತೆ ರೀಲ್ಸ್ ಮಾಡೋದು ಬೇಡ. ಅವ್ರಿಗೆ ರೀಲ್ಸ್ ಕಂಡ್ರೇನೆ ಆಗಲ್ವಂತೆ. ಹೌದೌದು. ಇನ್ಯಾರ ಜೊತೆ ಮಾಡೋದು? ಅದೇ ಆ ಭರತ್ ಹಾಸನ್ ಇದಾರಲ್ಲ, ಮೆಸೇಜ್ ಮಾಡ್ತೀನಿ. ಲೊಕೇಶನ್ ಸೆಂಡ್. ಹಾಯ್ ಡಿಯರ್. ಹಾಯ್ ಭರತ್, ನಾನ್ ನಿಮ್ ದೊಡ್ಡ ಫ್ಯಾನು. ಅಷ್ಟೇ ಅಲ್ಲ, ನಿಮ್ ಕೂದಲಿಗೂ ನಾನ್ ದೊಡ್ಡ ಫ್ಯಾನು. ಏನ್ ಹೇರ್ ಸ್ಟೈಲು, ಏನ್ ಗಡ್ಡ, ಏನ್ ಪರ್ಸನಾಲಿಟಿ, ಸೂಪರ್ ನೀವು. ಭರತ್ ಅವರೇ, ನನ್ ಜೊತೆ ಡಾನ್ಸ್ ಮಾಡ್ತೀರಾ? ಅದಕ್ಕೆ ಯಾಕೆ ಇಷ್ಟೊಂದು ಕೇಳ್ಕೊತೀರಾ? ನಾನಿರೋದೇ ಬೇರೆಯವ್ರ ಹೆಣ್ಮಕ್ಳ ಜೊತೆ ಡ್ಯಾನ್ಸ್ ಮಾಡೋಕೆ, ಆ? ರೀಲ್ಸ್ ಮಾಡೋಕೆ ಅಂದೆ. ಗ್ಲಾಮರಸ್ ಗಂಗು, ಲೆಟ್ಸ್ ಡ್ಯಾನ್ಸ್. ಏನ್ ಹಾಡ್ರಿ ಇದು? ನನ್ನ ಹೆಂಡತಿ ನೋಡ್ರಿ ಒಂದ ದಿವಸದಾಗ ಯಾ ನಮನಿ ಅಪ್ಡೇಟ್ ಆಗ ರೊಮ್ಯಾಂಟಿಕ್ ಸಾಂಗ್ ಹಾಕೊಂಡು ನನಗೋಸ್ಕರ ಕಾಯಕತ್ತ. ಅಪ್ಡೇಟ್ ಆಗ್ತಿರ್ಬೇಕ್ರಿ, ಅದಕ್ಕೆ ಹೇಳಿದ್ದ ನಾವು ಬ್ರಾಡ್ ಮೈಂಡೆಡ್ ಆಗಿರ್ಬೇಕು. ಬಾರ ಹುಚ್ಚ ನನ್ನ ಮಗಳೇ. ಯಾರೇ ಅವನು? ಡಿಕೆಡಿ ಡಾನ್ಸರ್ ಭರತ್. ಬರತ್ತಾ? ಹೌದು, ಇವನ್ ಜೊತೆ ಯಾಕೆ ಡ್ಯಾನ್ಸ್ ಮಾಡ್ತಾ ಇದೀಯಾ? ಅವ್ರ ಜೊತೆ ಮಾಡಿ ನಿಮ್ ಜೊತೆ ಮಾಡಕ್ಕಾಗುತ್ತಾ? ಅವ್ನ ಎಷ್ಟು ಫೇಮಸ್ ಗೊತ್ತಾ? ಅವ್ರ ಜೊತೆ ಮಾಡಿದ್ರೇನೆ ನಂಗೂ ಫಾಲೋವರ್ಸ್ ಜಾಸ್ತಿ ಆಗೋದು. ಅಯ್ಯೋ, ಅದಕ್ಕೋಸ್ಕರ ಈ ಸಾಂಗಿಗೆ ಅವನ ಜೊತೆಗೆ ಯಾಕೆ ಮಾಡ್ದೆ? ಯಾಕ್ರಿ, ಫೀಲ್ ಆಯ್ತಾ? ನೀವೇ ಫೀಲ್ ಆಗಿರಲ್ಲ ಬಿಡಿ. ಯಾಕೆ ಹೇಳಿ, ನೀವು ಬ್ರಾಡ್ ಮೈಂಡೆಡ್ ಅಲ್ವಾ? ಹಲೋ ಬ್ರಾಂಡೆಡ್ ಸೆಡಿ ಬಾಯ್ಲಿ. ಮೇಡಮ್, ಇದು ನನ್ನ ಕಡೆಯಿಂದ ಗಿಫ್ಟ್. ಥ್ಯಾಂಕ್ ಯು. ಇಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ಡಿಕೆಡಿ ಸೆಟ್ಟಿಗೆ ಬನ್ನಿ, ಅಲ್ಲೇ ರೀಲ್ಸ್ ಮಾಡೋಣ. ಅಯ್ಯೋ ನನ್ನ ಮಗನೇ, ಎಲ್ರಿಗೂ ಗಿಫ್ಟ್ ಕೊಟ್ಟು ಕೊಟ್ಟು ಜಗಣ ತಲೆ ಮೇಲೆ ಒಂದೂ ಕೂದಲು ಉಳಿದಿಲ್ಲ ಈ ನನ್ನ ಮಗನಿಗೆ. ಗಿಫ್ಟ್ ಕೊಡ್ತಾನೆ. ಹೇ